ಹಳೆಯ ನೀರು ಸಂಗ್ರಹ ಘಟಕಕ್ಕೆ ಪುನರ್ಜೀವ. ಚಿಕ್ಕೋಡಿಯ ಇಂದಿರಾನಗರದಲ್ಲಿ 24 ಗಂಟೆಗಳ ಕಾಲ ನೀರು ಪೂರೈಕೆ. ಸದ್ಯ ಚಿಕ್ಕೋಡಿ ಪಟ್ಟಣದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಉದ್ಭವವಾಗಿದೆ. ಈ ಕಾರಣಕ್ಕಾಗಿ ಇಂದಿರಾನಗರದಲ್ಲಿನ ಹಳೆಯ ನೀರಿನ ಸಂಗ್ರಹ ಘಟಕವನ್ನು ಸ್ವಚ್ಛಗೊಳಿಸಿ ಸದ್ಯ 24 ಗಂಟೆಗಳ ಕಾಲ ಪೂರೈಕೆ ಮಾಡಲಾಗುತ್ತಿದೆ. ಚಿಕ್ಕೋಡಿ ಪಟ್ಟಣದಲ್ಲಿ 24x7 ಕುಡಿಯುವ ನೀರಿನ ಯೋಜನೆಯು ವಿದ್ಯುತ್ ಪೈಪ್ಲೈನ್ ಸಮಸ್ಯೆಯಿಂದ ಪ್ರತಿದಿನ ನೀರು ಪೂರೈಕೆ ಆಗುತ್ತಿರಲಿಲ್ಲ. ಇದರಿಂದಾಗಿ ಕುಡಿಯುವ ನೀರಿನ ಸಮಸ್ಯೆಯನ್ನ ಮನಗಂಡು ಇಂದಿರಾನಗರದ ಸ್ಥಳೀಯ ಪುರಸಭೆ ಸದಸ್ಯ ಸಾಬೀರ್ ಜಮಾದಾರ ನೇತೃತ್ವದಲ್ಲಿ ಹಳೆಯ ನೀರಿನ ಟ್ಯಾಂಕರ್ ಅನ್ನ ಸ್ವಚ್ಛಗೊಳಿಸಿ ಅದರಲ್ಲಿ ಬೋರ್ನ ನೀರನ್ನ ಸಂಗ್ರಹಿಸಿ ಅದರ ಮೂಲಕ 24x7 ಪೈಪ್ಗೆ ಜೋಡಿಸಿ ಇಂದಿರಾನಗರದ ಪ್ರತಿ ಮನೆಗೆ 24 ಗಂಟೆಗಳ ಕಾಲ ನೀರು ಪೂರೈಕೆ ಮಾಡುತ್ತಿದ್ದಾರೆ. ಸಾಮೀರ್ ಜಮಾದಾರ್ ರವರ ಸಮಾಜಮುಖಿ ಕಾರ್ಯಕ್ಕೆ ಸ್ಥಳೀಯರು ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ. ಗಣೇಶನ ಹುಕ್ಕೇರಿ ಅವರ ಆರ್ಶ್ ಬಂದಾರ್ರಿ. ಅಲ್ಲಿಂದ ಮುನ್ಸಿಪಾಲ್ಟಿಗೆ ಶಾಬೀರನ್ನ ಜಮಾದಾರ್ ಆರ್ಶ್ ಬಂದಾರ್ರಿ 15-14 ನಂಬರ್ ವಾರ್ಡ್ಗೆ. ನಮಗೆ ಈಗ ಅವ್ರು ಆರ್ಶ್ ಬಂದಾಗಿಂದ ರೀ ಯಾವುದೂ ತೊಂದರೆ ಇಲ್ಲರಿ. ನೀರಿಂದಾಗಲಿ ನಮಗೆ ನೀರಿಂದ ಭಾಳ ಪ್ರಾಬ್ಲಮ್ ಐತ್ರಿ. ನಮಗೆ ನೀರು ಸಿಗ್ತಿರ್ಕಿಲ್ರಿ. ನಾವು ಹೋಗಿ 2 ತಾಸು ನಂಬರ್ ಹಚ್ತಿದ್ವಿ ರೀ, ನೀರು ಸಿಗ್ತಿರ್ಕಿಲ್ಲ. ಈಗ ಪ್ರತಿಯೊಂದು ಮನೆಗೆ ಚಾವೆ ಮಾಡಿ ಕೊಟ್ಟಾರ್ರಿ, ತಮ್ಮ ಸ್ವಂತ ಖರ್ಚಿನಿಂದ ಮಾಡಿದಾರ್ರಿ. ಮತ್ತು ಏನೋ ತೊಂದರೆ ಇದ್ರು ಭೀ ಬಂದು ನಮಗೆ ಮನೆ ತನಕ ಬಂದು ಮುಟ್ಟಿಸ್ತಾರ್ರಿ. ಮತ್ತು ಇಂಥ ಮೆಂಬರ್ ಪಡ್ಯಾಕೆ ನಾವು ಪುಣ್ಯ ಮಾಡಿದ್ದೇವೆ ರೀ. ಇನ್ನೂ ಆದ್ರೆ ಭೀ ನಮಗೆ ಮತ್ತು ಅವ್ರ ಆರ್ಶ್ ಬರ್ಬೇಕು ರೀ. ಮತ್ತು ನಮಗೆ ಬಿಸಿನೀರು ಸಹಿತ ನಮ್ಮ ಮನೆ ಬಾಗಿಲು ತಕ ತಂದು ಪ್ರೋಚ್ ಮಾಡೋ ಹಂಗೆ ಆಗೈತೆ ರೀ. ಆಮೇಲೆ ಗಟ್ರಗಳು ಸ್ವಚ್ಛತಾ ಅನ್ರಿ, ಮತ್ತು ಮುನ್ಸಿಪಾಲ್ಟಿದಿಂದ ಯಾವುದೇ ಕೆಲಸಗಳಿದ್ರೆ ರೀ. ಆಮೇಲೆ ನೀರು ಈಗ ನಮ್ಮಲ್ಲಿ ಮನೆ ಮುಂದಿನ ಲೈಟ್ಗಳು ಆದ್ರೆ ಭೀ ಒಂದು ಫೋನ್ ಹಚ್ಚಿರ ಅನ್ನ ಎಲ್ಲ ಮಾಡಿ ಕೊಡ್ತಾರೆ ರೀ. ನಮ್ಮ ಮನೆ ಕೆಲಸ ಏನೇ ಇದ್ರೆ ಭೀ ತಮ್ಮ ಸ್ವಂತ ಮನೆ ಹಂಗೆ ಎಲ್ಲ ಜವಾಬ್ದಾರಿ ಹೊತ್ತು ಮಾಡ್ತಾರೆ ರೀ. ಇಂಥ ವಾರ್ಡ್ ಮೆಂಬರ್ ನಮಗೆ ಮತ್ತೆ ಬರ್ಬೇಕು ರೀ. ಮಂದಿಗೆಲ್ಲ ಸಾವಿರನ ಹೆಲ್ಪ್ ಮಾಡಿದರು. ಏನೂ ಪ್ರಾಬ್ಲಮ್ ಇದ್ದರೂ ಸಾವಿರನೆಲ್ಲ ನೋಡ್ಕೋತಾರೆ. ಒಟ್ಟು ₹1 ಏನೂ ಖರ್ಚು ಮಾಡೋಕೆ ಕೊಟ್ಟಿಲ್ಲ ಇನ್ನತನ. ನಾವು ಇವ್ರು ಯಾವಾಗ ಬಂದ್ರೆ ಇವರೇ ಖಾಯಂ ಇರ್ಬೇಕು. ನಮ್ಗೆ ಬೇರೆದವ್ರು ಯಾರು ಬಂದರೂ ಭೀ ನಾವು ನೋಡೋಂಗಿಲ್ಲ ಸಾವಿರನ ಬಿಟ್ಟು. ಇವತ್ತು ಇದು ನೋಡ್ರಿ, ಟಾಕಿ ಇದೆಲ್ಲ ಬಂದು ಬಿದ್ದಿತ್ತು ರೀ ಗುಡ್ದಾಗಿಂದ ಮುನ್ಸಿಪಲ್ ಟಿಕೆಟ್ ಇದು. ಈಗ 2 ವರ್ಷ ನಮಗೆ ಪೈಲ ಮಾಡಿ ಕೊಡಿದಾರೆ ರೀ. ಇವತ್ತು ನಮಗೆ ಬೋರ್ ಮೋಟ್ರ್ ಕುಣಿಸಿ ಎಲ್ಲ ಮತ್ತು ಮಾಡಿ ಕೊಡಿದಾರೆ ರೀ. 24 ತಾಸು ನೀರು ಹಗಲಿ ರಾತ್ರಿ 3 ಗಂಟೆಗೆ ಹೊರೀರಿ ಬಟ್ನ ನೀರು ಚಾಲೂನ ಏನೋ ತಗೊಂಡು ಇಲ್ಲ ರೀ. ಒಟ್ಟು ನೀರು ಪ್ರಾಬ್ಲಮ್ ಇಲ್ಲ, ಮನೆಗಳ ಪ್ರಾಬ್ಲಮ್ ಇಲ್ಲ, ಯಾರು ಕರೆಂಟ್ ಪ್ರಾಬ್ಲಮ್ ಇಲ್ಲ. ನಮ್ಮ ಇಂದಿರಾನಗರಕ್ಕೆ ಎಲ್ಲ ಸಾವಿರನ ಮಾಡಿ ಕೊಡಿದಾರೆ ರೀ. ಬೇರೆದವ್ರು ಯಾರು ಬಂದರು ನೋಡ್ತಾರು ಹೋಗ್ತಾರು, ಕರೆ ಸಾವಿರನ ಖಾಯಂ ದರ್ದವರು ಇವರೇ ಖಾಯಂ ಬೇಕು, ಬೇರೆದವ್ರು ಯಾರು ಬೇಡ ನಮಗೆ. ನೀರು ಸಂಗ್ರಹಿಸುವ ಘಟಕಕ್ಕೆ ಪೂಜೆಯನ್ನ ಸಲ್ಲಿಸಿ ವಿನೂತನ ಕಾರ್ಯಕ್ಕೆ ಚಾಲನೆಯನ್ನ ನೀಡಲಾಯಿತು. ಬಳಿಕ ಪುರಸಭೆ ಸದಸ್ಯ ಸಾಬೀರ್ ಜಮಾದಾರ ಮಾಧ್ಯಮಗಳ ಜೊತೆಗೆ ಮಾತನಾಡಿ, ಕುಡಿಯುವ ನೀರಿನ ಸಮಸ್ಯೆ ಅರಿತು ಇಂದಿರಾನಗರದಲ್ಲಿದ್ದ ಹಳೆಯ ನೀರಿನ ಘಟಕವನ್ನ ರಿಪೇರಿ ಮಾಡಿ ಬೋರ್ವೆಲ್ನ ಮೂಲಕ ನೀರು ಸಂಗ್ರಹ ಮಾಡಿ ಪ್ರತಿಯೊಂದು ಮನೆಗೆ 24 ಗಂಟೆಗಳ ಕಾಲ ನೀರಿನ ಪೂರೈಕೆ ಮಾಡುತ್ತಿದ್ದೇವೆ ಎಂದರು. ಇದು ಇವತ್ತಿನ ದಿವಸ ನಮ್ದು ಇದು 1970ರಾಗ ಇದು ಟ್ಯಾಂಕ್ ಇದು ಕಟ್ಟಡ ಐತಿದು ಕಲ್ಲಿಂದ ಟ್ಯಾಂಕ್ ಇದೆ. 1 ಲಕ್ಷ ಲೀಟ್ರ್ ನೀರ್ದು ಟ್ಯಾಂಕ್ ಐತಿದು. ಆಮೇಲೆ ಇದು ಈಗ ಸುಮಾರು 30 ವರ್ಷ ನಮ್ಮ ಇಂದಿರಾನಗರದಾಗ ಆಗಲಿ, ಪರ್ಬೋಡಿ ಆಗಲಿ, ಜಯನಗರ, ಆಮೇಲೆ KC ರೋಡ ಹಿಂಗೆಲ್ಲ ಏರಿಯಾಕ್ಕೆ ಇದು ಟ್ಯಾಂಕ್ಲಿ ನೀರು ಹೋಗ್ತಿತ್ತು ರೀ. ಆಮೇಲೆ ಏನಾಯಿತು, ಅದು ನಮ್ದು ಪ್ರಕಾಶನ ಹುಕ್ಕಿರಿ ಮತ್ತು ಗಣೇಶನ ಹುಕ್ಕಿರಿ ಅವರ 24x7 ಒಂದು ಇತ್ತಂದ್ರೆ ಸ್ಕೀಮ. ಅದು ಮಾಂಜರಿ ಹೊಳಿಂದ ಲೈನ್ ತಂದು ಕೂಡಲೇ ಹೊಸ ಟ್ಯಾಂಕಿಗಳು ಎಲ್ಲ ಕಡೆ ಮಂಜೂರು ಅದು. ಅವ್ರು ಸಾವುಕಾರೆಲ್ಲ ಟ್ಯಾಂಕಿಗಳು ಕಟ್ಸಿರು. ಆಮೇಲೆ ಇದು ಟ್ಯಾಂಕಿಗಳು ಏನದ ಹಳೆವೆಲ್ಲ ಈಗ ಇವು ಬಂದ್ ಮಾಡಿರಿ ನಮ್ಮ ಪುರಸಭೆ ಹೊತ್ತಿಂದ. ಅಂದ್ರೆ ಹೊಸ ಚಾಲು ಆಗಿದಾವೆ ಅಂಥೇಳಿ ನಾವೇನು ಮಾಡಿದ್ವು, ನಮ್ಮ ಬುದ್ಧಿ ಪ್ರಕಾರ ನಾವೊಂದು 2-3 ಬೋರ್ಗಳ ನೀರು ತಂದು ಇದಕ್ಕೆ ಈ ಟ್ಯಾಂಕಿಗೆ ನಾವು ಕನೆಕ್ಷನ್ ಕೊಟ್ಟೆವು. ಇದಕ್ಕೆ ಅಂದ್ರೆ ಇದಕ್ಕೆ ಸ್ಟಾಕ್ ಮಾಡ್ತೇವೆ ನೀರು. ನಾವು ಇದು ಏನು ಮಾಡಿದ್ವಿ, ಇಲ್ಲಿಂದ ಪೈಪ್ಲೈನ್ ಹೋದ ಇದಕ್ಕೆ ನಾವು 24x7 ಇದು ಮಾಡಿದ್ದೇವೆ, ನಾವು ಕನೆಕ್ಟ್ ಮಾಡಿದ್ದೆವು. ಅಂದ್ರೆ ಆ ಲೈನಿಗೆ ಕನೆಕ್ಟ್ ಮಾಡ್ರೆ ಅದು ಇವು ಎಲ್ಲ ಮನೆಗಳಿಗೆ ಇವು ಕಾಣ್ತಾವ ನೋಡ್ರಿ ಮನೆ ಎಲ್ಲ. ಇದು ನೋಡಿ ಇಕ್ಕಿಡ್ತೀವಿ ರೀ ನೀವು ನೋಡ್ರಿ, ಇವೆಲ್ಲ ಮನೆ ಕಾಣ್ತಾವಲ್ಲ, ಇವೆಲ್ಲ ಮನೆಗಳಿಗೆ ನೀರು ಹೋಗ್ತಾವೆ. ಇದು ಮನೆ ಎಲ್ಲ ಇವು 24x7 ಅಂದ್ರೆ ನೀರು ವೇಸ್ಟ್ ಆಗಂಗಿಲ್ಲ. ಇದು 24x7ದಾಗಿಂದ ಹೋಗ್ತಾವೆ, ಪೈಪ್ದಾಗಿಂದ ಹೋಗ್ತಾವೆ. ಇದಕ್ಕೇನು ಬೇರೆದ ಲೈನ್ ಇಲ್ಲ ಏನಿಲ್ಲ. ಇದಕ್ಕೆ ಬರೀ ನಾವು ಇದಕ್ಕೆ ಕನೆಕ್ಟ್ ಕೊಟ್ಟಿದ್ದೆವು. ಈಗ ಸಾವುಕಾರ ಹಂಗೆ ಅಲ್ಲಿ ಕೆರು ಕ್ರಾಸ್ಗೆ 3 ಬೋರ್ ಹೊಡೆದಾರ. ಅಂದ್ರೆ ಹೊಳಿ ನೀರು ಕಮ್ಮಿ ಆದಾಗ, ಅವಾಗ ಹೊಳಿ ನೀರು ಬೇಸಿಗೆ ಇತ್ತಲ್ಲ, ಆವಾಗ 3 ಬೋರ್ ಹೊಡೆದ ಅದು ಸ್ಟಾಕ್ ಮಾಡಿ ನೀರು ಅವರು ಹಿಂಗೆ ನೀರು ಇದು ಮಾಡ್ತಿರು ಸಾವುಕಾರಿ ಕಡೆ. ಆಮೇಲೆ ಈಗ ಮತ್ತೊಂದೇನ, ಈ ನೀರು ನಾವು ಈಗ ಟೆಂಪ್ರರಿ ಅಂದ್ರೆ ಏನು ಮಾಡಿದ್ದೇವೆ ನಾವು, ಸಾವುಕಾರ ಈಗ 32 ಕೋಟಿ ರೂಪಾಯಿದ ಅಮೃತ್ 2ದಾಗ ಒಂದು ಸ್ಕೀಮ್ ಮಂಜೂರಾಗೈತಿ. ಈಗ ಅದು ಸದ್ಯದಾಗ ಈಗ ಪೂಜೆ ಮಾಡಿ ಸಾವುಕಾರ ಅದು ಚಾಲು ಮಾಡೋದು ವರ್ಕ. ಅದು ಬತ್ತಂದ್ರೆ ನಮ್ಮ ಚಿಕ್ಕುಡಿಗೆ ನೀರದ ಸಮಸ್ಯೆ ಹೋಗ್ಬಿಡ್ತೈತಿ ಚಿಕ್ಕುಡಿ ಊರಿಗೆಲ್ಲ.
ಅದು ಈಗ ಸದ್ಯದಾಗ ಅದು ವರ್ಕ್ ಸ್ಟಾರ್ಟ್ ಆಗೋದೈತಿ. ಈಗ ನಮ್ಗೆ ಏನಾಗೈತಿ 8 ದಿವ್ಸಕ್ಕೆ ನೀರು ನಮ್ಮ ಮನೆಗೆ ತೊಂದರೆ ಆಗತೈತಿ ಅಂಥೇಳಿ ನಾವು ಈ ಟ್ಯಾಂಕಿಗೆ ರಿಪೇರಿ ಮಾಡ್ಕೊಂಡು ನಾವು ಇಲ್ಲಿ ನೀರು ಎಲ್ಲರಿಗೆ ನಾವು ಬಿಡ್ಕೊಳತ್ತೀವಿ ನೀರೆಲ್ಲ. ಅಂದ್ರೆ ಈಗ ನಾವು 1 ದಿವ್ಸ ಬಿಟ್ಟು 1 ದಿವ್ಸ ಆಗಲಿ ದಿನ ಆಗಲಿ ನಾವು ನೀರು ನಮ್ಮ ಮಂದಿಗೆ ಹೊಂಟಾವ ಇಲ್ಲಿ ಇನ್ನಾರದಾಗ. ಅದು ಭಾಳ ನಮ್ಗೆ ಸಮಸ್ಯೆ ಆಗತೈತಿ ನಳ ನೀರು ಅಂಥೇಳಿ ನಾವು ಇದನ್ನ ನೀರೆಲ್ಲ ಎಲ್ಲರಿಗೂ ಎಲ್ಲ ಮನೆ ಎಲ್ಲಿ 20 ಕನೆಕ್ಷನ್ ಎಲ್ಲ ನಮ್ಮ ಇನ್ನಾರ ನಗರ ವಿಠ್ಠಲ್ ದಾಮೋದರ ನಗರಕ್ಕೆ ನೀರು ಹೊಂಟಾವೆ. ಸುಧೀರ್ ಮಾಯಪ್ಪಗೋಳ, ಸುನೀಲ ಮಾಳಿ, ವೈಭವ್ ಮಾಳಿ, ಈಕ್ಬಾಲ ಜಮಾದಾರ, ಮಂಚೂರ ಜಮಾದಾರ, ಪರಸು ಮಾಳ್ಗೆ, ಸಂತೋಷ್ ಕರನಿಂಗ್, ಸಂತೋಷ್ ಕಾಂಬ್ಳೆ, ಸುಶಾಂತ್ ಬುರ್ಜೆ, ವಿಠ್ಠಲ ಕಾಮ್ಕರ, ಅರ್ಬಾಜಾ ಫಿರಬ್ಜಾದೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.